ಯಾರಿಗೋ ಬುಧವಾರ ತಿನ್ನೋರು ಇದ್ದಾರೆ, ಅವ್ರು ಗುರುವಾರ ತಿನ್ನಲ್ಲಪ್ಪ. ಅದಕ್ಕೆ ರಾಯರಿಗೋಸ್ಕರ ಅಂತಾರೆ. ಕೆಲವರು ಧಾರ್ಮಿಕವಾಗಿ ಮಾಡ್ತಾರೆ, ಕೆಲವರು ಅರ್ಥ ಆಗಿ ಮಾಡ್ತಾರೆ, ಕೆಲವರು ಸುಮ್ಮನೆ ಕುರುಡಾಗಿ ಮಾಡ್ತಾರೆ. ಎಫೆಕ್ಟ್ ಅಂತೂ ಇದ್ದೇ ಇದೆ, ಸೈನ್ಸ್ ಇದೆ, ಅದರ ಹಿಂದೆ ಎಫೆಕ್ಟ್ ಇದೆ. ಅಬ್ಸಲ್ಯೂಟ್ಲಿ. 100 kgs ಇದ್ದಾರೆ, ಅವರ ಹೈಟ್ ಒಂದು 5.5 ಅಡಿ ಇದೆ, ಅವರೊಂದು 25 kg ಇಳಿಬೇಕು. ಆ 25 kg ಇಳಿಬೇಕಾದ್ರೆ 1.5 ವರ್ಷದ ಪ್ಲಾನಿಂಗ್ ಆಗ್ಬೇಕು. ಚರ್ಮ ಸುಕ್ಕುಗಟ್ಟಲ್ಲ, ಒಳಗಡೆ ಮಸಲ್ಸ್ ಲಾಸ್ ಆಗಲ್ಲ, ಮತ್ತೆ ಎನರ್ಜೀಸ್ ಡ್ರೈನ್ ಆಗಲ್ಲ. ವೆಯ್ಟ್ ಇನ್ಕ್ರೀಸಸ್ ಕೆಲವು ಸಲ ಎಲ್ಲಿ ಆಗುತ್ತೆ ಅಂದರೆ ಪೇನ್ ಕಿಲ್ಲರ್ಸ್ ತಗೊಂಡಾಗ ವೆಯ್ಟ್ ಇನ್ಕ್ರೀಸಸ್ ಜಾಸ್ತಿ ಆಗುತ್ತೆ. ಸೊ ಸಣ್ಣ ಪೇನ್ ತಡಿಯೋಕ್ಕಾಗದೇ ಇರೋರು ದೊಡ್ಡ ದೊಡ್ಡ ಪೇನ್ ಬಂದಾಗ ಹೆಂಗೆ ತಡೀತಾರೆ? ಸೊ ಸಣ್ಣ ಪೇನ್ಗಳನ್ನು ಅಭ್ಯಾಸ ಮಾಡ್ಕೊಂಡು ಬರಬೇಕು. ಡ್ರಾಸ್ಟಿಕಲಿ ಚೇಂಜ್ ಮಾಡಿದಾಗ ಒಂದು ಪರ್ಟಿಕ್ಯುಲರ್ ಫುಡ್ ಹ್ಯಾಬಿಟಿಗೆ ನಮ್ಮ ಬಾಡಿ ರೆಡಿ ಆಗಿರುತ್ತೆ, ಒಂದು ಪರ್ಟಿಕ್ಯುಲರ್ ಆಕ್ಟಿವಿಟಿಗೆ ನಮ್ಮ ಬಾಡಿ ರೆಡಿ ಆಗಿರುತ್ತೆ. ಅಷ್ಟಕ್ಕೆ ಕೆಮಿಕಲ್ ಇನ್ಪುಟ್ಸ್ ಬರ್ತಾ ಇರುತ್ತೆ, ಒಳಗಡೆಯಿಂದ ಕೆಮಿಕಲ್ ಔಟ್ಪುಟ್ಸ್ ಬರ್ತಾ ಇರುತ್ತೆ. ಏಕದಮ್ ಆ ಸಿಸ್ಟಮ್ ಅನ್ನು ಚೇಂಜ್ ಮಾಡಬಾರ್ದು. ಈ ಹೀಟ್ ಜಾಸ್ತಿ ಆದಾಗ ನಮಗೆ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಯಾವ ತರ? ಅಡ್ವಾಂಟೇಜು ಬಾಡಿನಲ್ಲಿರುವಂತ ಎಕ್ಸಸ್ ಫ್ಯಾಟ್ಗಳೆಲ್ಲ ಕರಗ್ತಾ ಹೋಗುತ್ತೆ. ಡಿಸ್ಅಡ್ವಾಂಟೇಜ್ ಏನಾಗುತ್ತೆ, ನೈಟ್ ಟೈಮ್ಸ್ ಈ ಹೀಟ್ ಇನ್ಕ್ರೀಸರ್ಸ್ ಕೊಟ್ಬಿಟ್ರೆ ನಿದ್ದೆ ಬರಲ್ಲ, ಮೈಯೆಲ್ಲ ಉರಿತಾ ಇರುತ್ತೆ, ಮೈಯೆಲ್ಲ ಕಾವು ಜಾಸ್ತಿ, ಕಾವು ಕಡಿಮೆ ಆದ್ರೇನೆ ನಿದ್ದೆ ಬರೋದು. ಸೊ ಆ ಅಟ್ಮಾಸ್ಫಿಯರ್ ನ ಸಂಜೆ ಆಗ್ತಾ ಇದ್ದಂಗೆ ಈ ಎಲ್ಲವೂ ಮಸಾಲೆಗಳನ್ನೆಲ್ಲ ನಿಲ್ಲಿಸ್ಬಿಟ್ಟು ಮಜ್ಜಿಗೆ, ನಾನ್ ಮಾಡ್ತಾ ಇದ್ದಿದ್ದು ಹೇಳ್ತೀನಿ, ಮಜ್ಜಿಗೆ ಕಡಲೆಪುರಿ, ಮಜ್ಜಿಗೆ ಮತ್ತೆ ಅರಳು ಪುರಿ, ಮಜ್ಜಿಗೆ ತಿಳು ಅವಲಕ್ಕಿ, ಒಂದು ಬೌಲ್ ಹಾಕೋತಾ ಇದ್ದೆ, 2 ಗ್ಲಾಸ್ ಮಜ್ಜಿಗೆ ಹಾಕೋತಾ ಇದ್ದೆ. ಅದನ್ನ ತಿಂದ್ರೆ ಹೊಟ್ಟೆನೂ ತುಂಬೋದು, ನಂಗೆ ತಂಪು ಆಗಿರೋದು ಅಷ್ಟೇ. ಖಾರಗಳು ನನಗೆ ಜಾಸ್ತಿ ತಗೋತಾ ಇರ್ಲಿಲ್ಲ. ಸೊ ಉಪ್ಪು ಹುಳಿ ಖಾರ ಜಾಸ್ತಿ ಆದಷ್ಟು ಹಶು ಜಾಸ್ತಿ ಆಗತ್ತೆ. ಸೊ ಹಶು ಕಡಿಮೆ ಆಗ್ಬೇಕಂತಾರೆ ಆಯ್ತು. ಯೋಗದಲ್ಲಿ ನಮ್ಗೆ ಇನ್ನೊಂದಿದೆ, ಕೇಚರಿ ಮುದ್ರೆ ಅಂತ ಇತ್ತು. ಕೇಸರಿ ಮುದ್ರೆ ಅಂದ್ರೆ ನಾಲಿಗೆಯನ್ನ ಮೇಲ್ಗಡೆ ಹಾಕೋದು. ಅದು ಹಠಯೋಗದ ಕೇಸರಿ ಮುದ್ರೆ ಬೇರೆ. ನಾರ್ಮಲ್ ಕೇಸರಿ ಮುದ್ರೆ ಅಂದ್ರೆ ಸ್ವಲ್ಪ ನಾಲಿಗೆಯನ್ನ ಹೊರಳಿಸಿ ಮೇಲ್ಗಡೆ ಇಟ್ಕೊಂಡಿದ್ರೆ ಹಸಿವೆ ಆಗಲ್ಲ. ಸೊ ಸ್ವಲ್ಪ ಹೊತ್ತು ಉಪವಾಸ ಇರಬೇಕು, ಇನ್ನೊಂದ್ 2 ಅವರ್ ಜಾಸ್ತಿ ಇರಬೇಕು, ಅವಾಗ ಈ ಕೇಸರಿ ಮುದ್ರೆ ಹಾಕ್ಬೋದು. ಆಲ್ಟರ್ನೇಟಿವ್ಲಿ ಕರಿಬೇವಿನ ಎಲೆ, ಒಂದ್ 4 ಎಲೆ, 2 ಈ ಕಡೆ 2 ಈ ಕಡೆ ಇಟ್ಕೊಂಡು ದವಡೆನಲ್ಲಿ ಇಟ್ಕೊಂಡ್ಬಿಟ್ರೆ ಎಷ್ಟೊತ್ತು ಇಟ್ಕೊಂಡಿದೀವಿ ಅಷ್ಟೊತ್ತು ಹಸಿವು ಆಗಲ್ಲ. ಇದು ನಾನು ಹುಡ್ಕೊಂಡ್ರಂತ ಟೆಕ್ನಿಕ್ಸ್ ಇದು. ಬೇವಿನ ಎಲೆ ಇಟ್ಕೊಂಡ್ರು ಆಗಲ್ಲ, ಶುಂಠಿ ಇಟ್ಕೊಂಡ್ರು ಆಗಲ್ಲ. ಆದ್ರೆ ಶುಂಠಿ ಇಟ್ಕೊಂಡ್ರೆ ಸ್ವಲ್ಪ ಡ್ಯಾಮೇಜ್ ಏನಾಗುತ್ತೆ ಅಂದ್ರೆ ಇಲ್ಲಿ ಬರ್ನ್ ಆಗ್ಲಿಕ್ಕೆ ಶುರು ಆಗುತ್ತೆ, ಚರ್ಮ ಎಲ್ಲ ಉರಿಯತ್ತೆ, ಅದು ಬೇಡ. ಸುಮ್ನೆ ಎಲೆಗಳು, ಸೇಫ್ ಎಲೆಗಳು, ದೊಡ್ಡಿ ಪತ್ರೆ ಎಲೆ ಇದೆ, ಬಾಯಿ ಬಸ್ಲೆ ಸೊಪ್ಪಿದೆ, ಯಾವುದೇ ಎಲೆ, ಕರಿಬೇವಿನ ಎಲೆ, ಬೇವಿನ ಎಲೆ, ಮತ್ತೆ ಅಮೃತ ಬಳ್ಳಿ, ಇದು ಯಾವ್ದು ಚೆನ್ನಾಗಿ ತೊಳೆದ್ಬಿಟ್ಟು ಬಾಯಲ್ಲಿ ಇಟ್ಕೊಂಡಿದ್ರೆ ನೀವೊಂದ್ 6 ಅವರ್ಸ್ ಇಟ್ಕೊಂಡಿರಿ, ಹಶು ಆಗಲ್ಲ, ಬಾಯಾರಿಕೆ ಆಗಲ್ಲ. ಸೊ ಸಣ್ಣ ಟೆಕ್ನಿಕ್ಸ್ ಅಷ್ಟೇ, ಕಾಸ್ಟ್ ತುಂಬಾ ಕಮ್ಮಿ ಅಥವಾ ಇಲ್ವೇ ಇಲ್ಲ, ನೆಗ್ಲಿಜಿಬಲ್ ಕಾಸ್ಟ್. ಸೊ ಹೀಗೆ ವೆಯ್ಟ್ ರಿಡಕ್ಷನ್ ಆಗ್ತಾ ಬರುತ್ತೆ. ಆಹಾರದಿಂದ ಆಗತ್ತೆ, ಎಕ್ಸಸೈಸ್ ಇಂದ ಆಗತ್ತೆ, ಮತ್ತೆ ಯೋಗದಿಂದ ಆಗತ್ತೆ, ಮತ್ತೆ ಪ್ಲಾನಿಂಗ್ ಇಂದ ಆಗತ್ತೆ. ಉತ್ಸಾಹ ಜಾಸ್ತಿ ಮಾಡ್ಕೊಂಡು ಬರ್ಬೇಕು. ಪ್ರತಿ ಸಲ ನಾನು ವೆಯ್ಟ್ ರಿಡಕ್ಷನ್ ಆಗ್ತಾ ಇದ್ದೀನಿ, ಒಂದಿನ ನಿಮ್ಗೆ 200 ಗ್ರಾಮ್ ಕಡಿಮೆ ಕಾಣುತ್ತೆ, ಒಂದಿನ 100 ಗ್ರಾಮೇ ಕಡಿಮೆ ಕಾಣುತ್ತೆ, ಒಂದಿನ 50 ಜಾಸ್ತಿ ಆಗಿರೋದು, ಕಡಿಮೆ ಆಗಿರೋದು ಅಂತ ಅನ್ಸುತ್ತೆ. ಸೊ ಹಾಗೆ ಡಿಮೋಟಿವೇಟ್ ಆಗೋ ಅವಶ್ಯಕತೆ ಇಲ್ಲ. ಮ್ಯಾಕ್ರೋ ಲೆವೆಲ್ ಅಲ್ಲಿ 1 ತಿಂಗಳಿಗೆ 1.5 kg ಕಡಿಮೆ ಆಗಿದ್ರೆ ಆಯ್ತು. ಹಾಗೆ ನೀವು ಒಂದು 12 ತಿಂಗಳು ಕನ್ಸಿಸ್ಟೆಂಟ್ ಆಗಿದ್ದೀರಿ. ಹಬ್ಬ ಬಂತು, ಪರ್ಟಿಕ್ಯುಲರ್ ವೆಜ್ನವ್ರಿಗೆ ಒಂದು ಟೈಪ್ ಇರುತ್ತೆ, ನಾನ್ ವೆಜ್ನವ್ರಿಗೆ ಒಂದು ಟೈಪ್ ಇರುತ್ತೆ. ವೆಜ್ನವ್ರಿಗೆ ಈ ಯುಗಾದಿ ಎಲ್ಲ ಬಂತಂದ್ರೆ ಅವ್ರು ಚೆನ್ನಾಗಿ ತುಪ್ಪ ಹಾಕೊಂಡು ಒಬ್ಬಟ್ಟುಗಳು ತಿಂತಾರೆ. ಇವತ್ತು ಹಬ್ಬ ಬರ್ತಾ ಇದೆ ಅಂದ್ರೆ 2 ದಿನ ಮುಂಚೆ ಅವೇರ್ನೆಸ್ ಬಂದ್ರೆ ಸಾಕು, 2 ದಿನ ಮುಂಚೆ ಊಟ ನಿಲ್ಸಿದ್ರೆ ಅಥವಾ ಕಡಿಮೆ ಮಾಡಿದ್ರೆ ಆಯ್ತು. ಅವಾಗ ಸಪೋಸ್ ಇದನ್ನ ತಿಂದ್ರು ಕೂಡ ನಮ್ಗೆ ಎಕ್ಸ್ಟ್ರಾ ವೆಯ್ಟ್ ಗೇನ್ ಆಗಲ್ಲ. ನಾನ್ ವೆಜ್ನವ್ರಿಗೂ ಹಾಗೆ. ನಾನ್ ವೆಜ್ ಅಲ್ಲಿ ನಾರ್ಮಲಿ ಅವರು ವಾರದಲ್ಲಿ 1 ಅಥವಾ 2 ದಿನ ನಾನ್ ವೆಜ್ ತಿನ್ನೋರು ಇದ್ದಾರೆ. ಅವ್ರಿಗೆ ನಾನ್ ವೆಜ್ ತಿಂದು ವೆಯ್ಟ್ ಯಾಕೆ ಜಾಸ್ತಿ ಆಗುತ್ತೆ ಅಂತಂದ್ರೆ ಬಿಕಾಸ್ ಆಫ್ ದಿ ಸ್ಲೋ ಮೂವ್ಮೆಂಟ್ ಆಫ್ ನಾನ್ ವೆಜ್. ವೆಜ್ ನಾನ್ ವೆಜ್ ಅಂತ ನನ್ಗೆ ಕ್ಯಾಟಗರೈಸೇಷನ್ ಇಲ್ಲ. ಯಾರೋ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ನಾನ್ ವೆಜ್ ಇಸ್ ವೆರಿ ಗುಡ್. ಸೆಡೆಂಟ್ರಿ ಲೈಫ್, ಅವರು ಸುಮ್ನೆ ಕೂತ್ಕೊಂಡಿದೀವಿ, ಟೇಬಲ್ ಚೇರ್ ಅಲ್ಲಿ ಕೂತ್ಕೊಂಡಿದೀವಿ, ಚಿಕನ್ ತಿಂತೀವಿ, ಮಟನ್ ತಿಂತೀವಿ ಅಂತಂದ್ರೆ ಅದು ಮೂವ್ಮೆಂಟ್ ಆಗಲ್ಲ. ಅದರಲ್ಲೂ ಚೆನ್ನಾಗಿ ಮಸಾಲೆಗಳು ಹಾಕಿ, ಚೆನ್ನಾಗಿ ಜಿಡ್ಡು ಹಾಕಿ, ತುಪ್ಪ ಹಾಕಿ, ಗೋಡಂಬಿ ಬಾದಾಮಿಗಳು ಹಾಕಿ. ವೆಜ್ಜಲ್ಲೂ ಅಷ್ಟೇ, ಗೋಡಂಬಿ ಬಾದಾಮಿಗಳು ಹಾಕಿದ ತಕ್ಷಣ ಜಾಸ್ತಿ ಆಗುತ್ತೆ. ಒಂದ್ 4 ಗೋಡಂಬಿ ತಿಂದ್ರೆ ಫಂಟಾಸ್ಟಿಕ್. ಅದು 4 ಗೋಡಂಬಿ 4 ಬಾದಾಮಿಗಳು ಹೀಗೆ ಡೈಲಿ ಸೇರ್ತಾ ಹೋದ್ರೆ ಅದು ಒಳ್ಳೆ ಎನರ್ಜೀಸ್. ಆದ್ರೆ ಇಷ್ಟಿಷ್ಟು ಹಾಕ್ತಿವಿ,
ಎಷ್ಟು 4 ಜನಕ್ಕೆ 100 ಗ್ರಾಮ್ ಬಾದಾಮಿ ಹಾಕ್ಬಿಡ್ತೀವಿ, 100 ಗ್ರಾಮ್ ಗೋಡಂಬಿ ಹಾಕ್ಬಿಡ್ತೀವಿ, ರುಬ್ಬಿಡ್ತೀವಿ. ಮಸಾಲೆಗಳು ಹಾಕಿದ ತಕ್ಷಣ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. 4 ಸ್ಪೂನ್ ತುಪ್ಪ ಹಾಕೋ ಜಾಗದಲ್ಲಿ ಒಂದು 100 ಗ್ರಾಮ್ಸ್ ತುಪ್ಪ ಹಾಕ್ತಿವಿ. ಎಲ್ಲಿ ಹೋಗಿದೆ? ಬೆಳಗ್ಗೆಯಿಂದ 3 ಹೊತ್ತು ಅದನ್ನೇ ತಿಂದ್ರು ಅದಷ್ಟು ನಮ್ಮ ಮೈ ಒಳಗಡೆನೆ ಹೋಗಿದೆ. ಆಯ್ತಾ? ಶೇಖರಣೆ ಆಗಿದೆ. ಆ ಶೇಖರಣೆ ಆಗದೆ ಇರೋದಕ್ಕೆ ಒಂದು ಅವೇರ್ನೆಸ್ ಹಬ್ಬಕ್ಕೆ ಮುಂಚೆ, ಅಥವಾ ಇಂಥ ದಿನ ನಾನು ನಾನ್ ವೆಜ್ ತಿಂತೀನಿ ಅಥವಾ ಇಂಥ ದಿನ ನಾನು ಜಾಸ್ತಿ ತಿಂತೀನಿ ಅನ್ನುವಾಗ 2 ದಿನದ ಮುಂಚಿನ ಅವೇರ್ನೆಸ್, ಈ 2 ದಿನದ ನಂತರದ ಅವೇರ್ನೆಸ್. ಈಗ ತುಂಬಾ ಜನ ನೋಡಿ, ಸೋಮವಾರ ಶನಿವಾರ ನಾವು ಕೋಳಿನ ಕೊಯ್ಯಂಗಿಲ್ಲ ಅಂತ. ಸೋಮವಾರ ಯಾಕೆ ಮಾಡಲ್ಲ? ಯಾಕೆ ಅಂದ್ರೆ ಭಾನುವಾರ ತಿನ್ಬೇಕು, ಹಾಗಾಗಿ ಶನಿವಾರನು ತಿನ್ನಲ್ಲ, ಸೋಮವಾರನು ತಿನ್ನಲ್ಲ. ಲಾಜಿಕ್. ಹೌದು, ಅವ್ರು ಹುಡ್ಕೊಂಡ್ರು ಅಂತ ಲಾಜಿಕ್. ಹೆಂಗೋ ಭಾನುವಾರ ತಿಂತೀವಿ, ಸೊ ಶನಿವಾರ ತಿನ್ನೋದು ಬೇಡ, ಸೋಮವಾರ ತಿನ್ನೋದು ಬೇಡ ಅಂತ ಅಷ್ಟೇ. ಬ್ಯೂಟಿಫುಲ್. ಎಲ್ಲ ನಮ್ ಸೈನ್ಸೇ ಇದು. ಒಬ್ಬೊಬ್ರು ಒಂದೊಂದರ ಹುಡ್ಕೊಂಡಿರ್ತಾರೆ. ಯಾಕೋ ಬುಧವಾರ ತಿನ್ನೋರಿದ್ದಾರೆ, ಅವ್ರು ಗುರುವಾರ ತಿನ್ನಲ್ಲಪ್ಪ, ಅದಕ್ಕೆ ರಾಯರಿಗೋಸ್ಕರ ಅಂತಾರೆ. ರಾಯರಿದು ನಾನು ತಿನ್ನಲ್ಲ ಅಂತಾರೆ. ಕೆಲವರು ಧಾರ್ಮಿಕವಾಗಿ ಮಾಡ್ತಾರೆ, ಕೆಲವರು ಅರ್ಥ ಆಗಿ ಮಾಡ್ತಾರೆ, ಕೆಲವರು ಸುಮ್ಮನೆ ಕುರುಡಾಗಿ ಮಾಡ್ತಾರೆ. ಎಫೆಕ್ಟ್ ಅಂತೂ ಇದ್ದೇ ಇದೆ. ಸೈನ್ಸ್ ಇದೆ, ಅದ್ರ ಹಿಂದೆ ಎಫೆಕ್ಟ್ ಇದೆ. ಅಬ್ಸಲ್ಯೂಟ್ಲಿ. ಇದಿಷ್ಟು ನಿಮಗೆ ವೆಯ್ಟ್ ರಿಡಕ್ಷನ್ಗೆ ಆಗ್ಲೇಬೇಕು. ಯಾರು ಬೇಕಾದ್ರೂ ಚೆಕ್ ಮಾಡ್ಕೋಬಹುದು. 1 ವರ್ಷದಲ್ಲಿ ಅತಿ ವೆಯ್ಟ್ ಇದ್ದಾರೆ ಅಂದ್ರೆ 100 kgs ಇದ್ದಾರೆ, ಅವರ ಹೈಟ್ ಒಂದು 5.5 ಅಡಿ ಇದೆ, ಅವ್ರೊಂದು 25 kg ಇಳಿಬೇಕು. ಆ 25 kg ಇಳಿಬೇಕಾದ್ರೆ 1.5 ವರ್ಷದ ಪ್ಲಾನಿಂಗ್ ಆಗ್ಬೇಕು. ಅದು ಹೆಲ್ದಿಯಾಗಿ ಚರ್ಮ ಸುಕ್ಕುಗಟ್ಟಲ್ಲ, ಒಳಗಡೆ ಮಸಲ್ಸ್ ಲಾಸ್ ಆಗಲ್ಲ, ಮತ್ತೆ ಎನರ್ಜೀಸ್ ಡ್ರೈನ್ ಆಗಲ್ಲ, ಎನರ್ಜಿ ಪ್ರತಿನಿತ್ಯ ಇನ್ಕ್ರೀಸ್ ಆಗತ್ತೆ. ಇದು ಸೇಫೆಸ್ಟ್. ನನ್ ಮೇಲೆ ಒಂದು 50 ಸಲ ಮಾಡ್ಕೊಂಡು ಆಗಿದೆ. 120 ಇಂದ ಈ 70 ಅಥವಾ 75 ಒಂದು ನಾರ್ಮಲ್ ವೇಟ್ ಬರೋದಕ್ಕೆ ಎಷ್ಟು ಟೈಮ್ ತಗೊಳ್ತು ನಿಮ್ಗೆ? ಜಸ್ಟ್ ಅಲ್ಲ, ಹಾಗೆ ನನಗೆ ಒಂದು ಬ್ರೇಕು 120 to 100 ಬರೋಕೆ ನಂಗೆ ಒಂದು 2 ವರ್ಷ ಹಿಡಿತು. ಅಂದ್ರೆ ವರ್ಷಕ್ಕೆ 10 kg ಆಯ್ತು. ಏರೋದು ಇಳಿಯೋದು ನನ್ನಲ್ಲೂ ಇನ್ಕನ್ಸಿಸ್ಟೆನ್ಸಿ ತುಂಬಾ ಇತ್ತು. 100 to 90 ಬರೋಕೆ ನಂಗೆ ಇನ್ನೊಂದು ವರ್ಷ ಹಿಡಿತು. ಅಂದ್ರೆ 3 ವರ್ಷದಲ್ಲಿ 30 kg ಇಳಿದೆ. ಅದಾದ್ಮೇಲೆ ವರ್ಷಕ್ಕೆ 5 kg ಪ್ಲಾನ್ ಮಾಡ್ಕೊಂಡೆ ಅಷ್ಟೇ. ವರ್ಷಕ್ಕೆ 5 kg. ಸೊ 85ಕ್ಕೆ ಬಂದೆ, 80ಕ್ಕೆ ಬಂದೆ. ಈಗ ನಾನೊಂದು 75-76 ಒಳಗಡೆ ಇದ್ದೀನಿ. ಅತಿ ಹೆಲ್ತಿ ಅನ್ಸುತ್ತೆ, ಅತಿ ಹೆಲ್ತಿ ನಂಗೆ ಅನ್ಸುತ್ತೆ. ಇಷ್ಟೆಲ್ಲ ಆದ್ರೂ ಕೂಡ ರೋಗಗಳು ಇರಲ್ವಾ ಅಂದ್ರೆ ಇರುತ್ತೆ. ಅದೇ ಬೇರೆ, ಇದೇ ಬೇರೆ. ರೈಟ್. ಅದನ್ನೇ ಕೇಳ್ಬೇಕು ಅನ್ಕೊಂಡೆ. ಒಂದು ಡಿಸ್ಕ್ಲೇಮರ್ ಕೂಡ ಹೇಳ್ಬೇಕು. ಇದನ್ನೆಲ್ಲ ಮಾಡುವಾಗ ನಮ್ಮ ಬಾಡಿಯ ಬೇರೆ ಹೆಲ್ತ್ ಕಂಡೀಷನ್ಸ್ ಗಮನದಲ್ಲಿ ಇಟ್ಕೊಂಡು ಮಾಡ್ಬೇಕಲ್ವಾ? ಫುಡ್ ಆಗ್ಲಿ ಅಥವಾ ಒಂದು ಫಿಟ್ನೆಸ್ ರೂಟೀನ್ ಆಗ್ಲಿ. ಹೌದು, ಡ್ರಾಸ್ಟಿಕಲಿ ಚೇಂಜ್ ಮಾಡ್ಬೇಕು. ಒಂದ್ ಪರ್ಟಿಕ್ಯುಲರ್ ಫುಡ್ ಹ್ಯಾಬಿಟ್ ಗೆ ನಮ್ ಬಾಡಿ ರೆಡಿ ಆಗಿರುತ್ತೆ, ಒಂದ್ ಪರ್ಟಿಕ್ಯುಲರ್ ಆಕ್ಟಿವಿಟಿಗೆ ನಮ್ ಬಾಡಿ ರೆಡಿ ಆಗಿರುತ್ತೆ. ಅಷ್ಟಕ್ಕೆ ಕೆಮಿಕಲ್ ಇನ್ಪುಟ್ಸ್ ಬರ್ತಾ ಇರುತ್ತೆ, ಒಳಗಡೆಯಿಂದ ಕೆಮಿಕಲ್ ಔಟ್ಪುಟ್ಸ್ ಬರ್ತಾ ಇರುತ್ತೆ. ಇದೆಲ್ಲ ಬಾಡಿ ಒಂದ್ ಸಿಸ್ಟಮ್ಗೆ ರೆಡಿ ಆಗಿರುತ್ತೆ. ಏಕದಮ್ ಆ ಸಿಸ್ಟಮ್ ಅನ್ನು ಚೇಂಜ್ ಮಾಡಬಾರ್ದು. ವೆಯ್ಟ್ ಇನ್ಕ್ರೀಸಸ್ ಕೆಲವು ಸಲ ಎಲ್ಲಿ ಆಗತ್ತೆ ಅಂದ್ರೆ ಪೈನ್ ಕಿಲ್ಲರ್ಸ್ ತಗೊಂಡಾಗ ವೆಯ್ಟ್ ಇನ್ಕ್ರೀಸಸ್ ಜಾಸ್ತಿ ಆಗತ್ತೆ. ತಡಿಯಕ್ಕಾಗಲ್ಲ ಅಂತ ಇದು ಪೈನ್ ಕಿಲ್ಲರ್ಸ್ ತಗೋತಾರೆ. ಏನೋ ಆಗಿದೆ, ಕಾಲ್ ನೋವು ಎಳ್ತಾ ಇದೆ, ಬೆನ್ನು ನೋವು ಎಳ್ತಾ ಇದೆ, ಪೈನ್ ಆಗ್ತಾ ಇದೆ, ತಡಿಯಕ್ ಆಗ್ತಾ ಇಲ್ಲ, 1 ಟ್ಯಾಬ್ಲೆಟ್ ತಗೊಂಡ್ಬಿಡೋಣ, ಡೆಫಿನೆಟ್ ವೆಯ್ಟ್ ಇನ್ಕ್ರೀಸ್ ಆಗತ್ತೆ. ಇಳಿಯಲ್ಲ, ಎಷ್ಟು ಕಷ್ಟಪಟ್ಟರು ಇಳಿಯಲ್ಲ. ಸೊ ಟ್ಯಾಬ್ಲೆಟ್ಸ್ ದೇ ಆರ್ ಡೈರೆಕ್ಟ್ಲಿ ಕೆಮಿಕಲ್ಸ್. ಅವತ್ತೊಂದು ದಿನಕ್ಕೆ ನಿಮಗೆ ನೋವಾದ್ರೂ ಕೂಡ ಸಹಿಸ್ಕೊಂಡ್ರೆ ಅವಾಗ ನಿಮಗೆ ಈ ಟ್ಯಾಬ್ಲೆಟಿನ ಎಫೆಕ್ಟ್ ಇದೆಯಲ್ಲ ಇರಲ್ಲ. ನಮ್ಮಲ್ಲಿ ಆಹಾರದ ಪದಾರ್ಥಗಳಲ್ಲೇ ಬೇಕಾದಷ್ಟು ಮೆಡಿಸಿನ್ಸ್ ಇದೆ. ಸೊ ಪರ್ಟಿಕ್ಯುಲರ್ಲಿ ಯಾರಿಗೆ ಪೈನ್ ತಡಿಯಕ್ಕಾಗಲ್ಲ, ಸಣ್ಣ ರೀತಿ ಪೈನ್ ತಡೆಯುವ ಅಭ್ಯಾಸ ಮಾಡ್ಕೊಳ್ಳಿ. ಅಭ್ಯಾಸ ಮಾಡ್ಕೋಬೇಕಷ್ಟೇ. ಏನೋ ಗಾಯ ಆಗಿದೆ ತಡ್ಕೋಬೇಕಷ್ಟೇ. ಏನೋ ಗಾಯ ಆಗಿದೆ, ತಡಿಯಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಹೋಗಿ ಅದಕ್ಕೊಂದು ಟ್ಯಾಬ್ಲೆಟ್ ತಗೊಂಡ್ಬಿಟ್ರೆ. ಸೊ ಸಣ್ಣ ಪೈನ್ ತಡಿಯಕ್ಕಾಗದೆ ಇರೋರು ದೊಡ್ಡ ದೊಡ್ಡ ಪೈನ್ ಬಂದಾಗ ಹೆಂಗ್ ತಡಿತಾರೆ? ಸೊ ಸಣ್ಣ ಪೈನ್ಗಳನ್ನ ಅಭ್ಯಾಸ ಮಾಡ್ಕೊಂಡು ಬರ್ಬೇಕು. ಆ ಪೈನ್ ಆಗಿಲ್ವೇನೋ ಅಂತ ಅನ್ನಿಸ್ಕೋಬೇಕು, ಮೆಂಟಲಿ ರೆಡಿ ಆಗ್ಬೇಕು, ಡೈವರ್ಟ್ ಆಗ್ಬೇಕು. ಸೊ ಅದೊಂದು. ಇನ್ನೊಂದು ಏಕಾದಶಿ ಉಪವಾಸ. ನಮ್ಮಲ್ಲಿ ಏಕಾದಶಿ ಕ್ಲಬ್ ಅಂತ ಮಾಡಿದೀವಿ. ಏನಂತಂದ್ರೆ ಒಬ್ಬರೇ ಮಾಡಕ್ಕೆ ಕಷ್ಟ, ಏಕಾದಶಿ ಮಾಡೋ ಅಂದ್ರೆ ಕಷ್ಟ. ಹಾಗಾಗಿ ಒಂದು ಗ್ರೂಪ್, ಒಂದು 50 ಜನ 100 ಜನ ಹೀಗೆ ಗ್ರೂಪ್ ವೈಸ್ ಮಾಡ್ತಾರೆ. ಒಂದ್ಸಲ ಹೇಳಿದ ತಕ್ಷಣನೇ ಅವರು ಡೇಟ್ ಮಾರ್ಕ್ ಆಗೋಗ್ಬಿಡುತ್ತೆ. ಅದಕ್ಕೆ ಒಂದಿನ ಮುಂಚೆ ಪ್ರಿಪೇರ್ ಆಗ್ಬಿಡ್ತಾರೆ. ನಾನು ಆ ಗ್ರೂಪ್ ಅಲ್ಲಿ ಇದ್ದೀನಿ, ಸೂಪರ್ ಮಾಡ್ತೀನಿ ಕೂಡ. ಸೊ ಅದರಲ್ಲಿ ಏಕಾದಶಿ ಉಪವಾಸ ಒಂದು ದಿನ ಪೂರ್ತಿ ಯಾರು ಸ್ಟಾರ್ಟ್ ಮಾಡಕ್ ಹೋಗ್ಬಾರ್ದು. ತಲೆನೋವು ಬರುತ್ತೆ, ಸುಸ್ತಾಗತ್ತೆ, ನೆಕ್ಸ್ಟ್ ಡೇ ಯಾಕಾದ್ರೂ ಮಾಡದ್ನು ಅಂತ ಅನ್ಸುತ್ತೆ. ಇವೆಲ್ಲ ಏನು ಅನ್ನಿಸ್ಬಾರ್ದು ಅಂದ್ರೆ, ಈಗ ಬೆಳಿಗ್ಗೆ ನಾವು ತಿಂಡಿ ತಿಂತಾ ಇದ್ದೀವಿ, ನಾರ್ಮಲಿ ಒಂದ್ 8 ಗಂಟೆಗೆ 9 ಗಂಟೆಗೆ ತಗೋತೀವಲ್ವಾ, 12 ಗಂಟೆವರೆಗೂ ಏನು ತಗೊಳ್ಳಲ್ಲ ಅನ್ಕೊಂಡ್ರೆ ಸಾಕು. ದಟ್ ಈಸ್ ಒಂದು ಹೊತ್ತಿನ ಉಪವಾಸ.
ಓಕೆ ಟು ಸ್ಟಾರ್ಟ್ ವಿತ್ 12 o'clock ವರೆಗೂ ಏನು ತಗೊಳ್ಳಲ್ಲಪ್ಪ, ಬೇಕಿದ್ರೆ ನೀರ್ ತಗೊಳ್ಳಿ, ನೀರ್ ತಗೊಳ್ಳದೇ ಇದ್ರೂ ಪರವಾಗಿಲ್ಲ, ಬೇಕಿದ್ರೆ ನೀರ್ ತಗೊಳ್ಳಿ. ಓಕೆ, ಸೊ ದಿಸ್ ಇಸ್ ನಂಬರ್ 1. ಆ ಟೈಮಲ್ಲಿ ಜ್ಯೂಸ್ ಕುಡಿಯೋದು ಎಲ್ಲ ಆಗ್ಬಾರ್ದು. ನೆಕ್ಸ್ಟ್ ಏನ್ ಮಾಡ್ಬೋದು, ಆ 12 ಗಂಟೆಯನ್ನ 1 ಗಂಟೆ ಮಾಡಿ. ಸೊ ಇವಾಗ ನಿಮ್ಗೆ 1 hour ಡ್ಯೂರೇಷನ್ ಜಾಸ್ತಿ ಆಯ್ತು, ಅಭ್ಯಾಸವೂ ಆಯ್ತು, ಡ್ಯೂರೇಷನ್ ಜಾಸ್ತಿ ಆಯ್ತು. ಮತ್ತೆ ಹಸಿವು, ಕಣ್ಣಿನ ಹಸಿವು, ಬಾಯಿನ ಹಸಿವು, ಟೈಮಿನ ಹಸಿವು ಕಾಯ್ತಾ ಇರುತ್ತೆ. ಸೊ ಹಾಗಾಗಿ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೊಂಡ್ರೆ 1 hour ಡ್ಯೂರೇಷನ್ ಪೋಸ್ಟ್ಪೋನ್ ಮಾಡಿದ್ರೆ ಇನ್ನೊಂದು ಅವರ್ ಎಕ್ಸ್ಟ್ರಾ ಆಯ್ತು. ಹಾಗೆ ಅವರ್ಲಿ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋಯ್ತು ಅಂದ್ರೆ ಒಂದು 3-4 ಗಂಟೆ ಅಷ್ಟೊತ್ತು ಒಂದು ಊಟವನ್ನ ಕೊಡಿ. ತಿಕ್ಕು ಊಟ ಕೊಡಿ, ಅವಾಗ ತಿನ್ನು ಊಟ ಕೊಡ್ಬಾರ್ದು. ಮುದ್ದೆನೋ ಸ್ವಲ್ಪ ತುಪ್ಪ ಹಾಕಿ ಕೊಡ್ಬೋದು, ರೊಟ್ಟಿಗಳು ಕೊಡ್ಬೋದು, ರಾಗಿ ರೊಟ್ಟಿ ಕೊಡ್ಬೋದು. ನಮ್ ಸೌತ್ ಇಂಡಿಯನ್ಸ್ಗೆ ಆತರ ತಿಕ್ಕು ಊಟ ಬೇಕು ಆ ಟೈಮಲ್ಲಿ. ಅಂತ ಆಹಾರಗಳು ಕೊಟ್ರೆ ಮತ್ತೆ ರಾತ್ರಿ ಊಟದ ಅವಶ್ಯಕತೆ ಇರಲ್ಲ. ಒನ್ ಮೀಲ್ ಅಷ್ಟೇ. 1 meal ಅದನ್ನ 2-3 ಊಟಗಳ ಮಧ್ಯದಲ್ಲಿ ಒಂದರಲ್ಲಿ ಸಿಕ್ಕೊಂಡ್ರೆ ಸಾಕು. 2 ಗಂಟೆ ಊಟ ಮಾಡ್ತಾ ಇದೀವಿ, 2 ಗಂಟೆ ಬದಲು 4 ಗಂಟೆಗೆ ಒಂದು ಊಟ ಮಾಡಿದ್ರೆ ರಾತ್ರಿ ಊಟದ ಅವಶ್ಯಕತೆ ಬೀಳಲ್ಲ. ಸೊ ದಿಸ್ ಈಸ್ ಒನ್ ಮೋರ್ ಪ್ಲಾನ್. ಎಲ್ಲವೂ ನಾ ಹೇಳಿದ್ ಎಲ್ಲವೂ ಮಾಡ್ಬೋದು, ಒಂದೊಂದೇ ಬಿಡಿಯಾಗೂ ಮಾಡ್ಬೋದು. ಬರೀ ಉಪವಾಸದಲ್ಲೇ weight ರಿಡಕ್ಷನ್ ಮಾಡ್ಬೋದು, ಯೋಗದಲ್ಲಿ ಮಾಡ್ಬೋದು, ವಾಕಿಂಗ್ ಅಲ್ಲಿ ಮಾಡ್ಬೋದು, ಬರೀ ನೀರು ಕುಡಿಯುವಿಕೆಯಲ್ಲೇ ಮಾಡ್ಬೋದು. ಆದ್ರೆ ಎಲ್ಲವೂ ಚೂರ್ ಬಳಸಿದಾಗ ಸೇಫೆಸ್ಟ್ weight ರಿಡಕ್ಷನ್ ಆಗುತ್ತೆ.